ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. 1ನೇ ತರಗತಿಯಿಂದ 10ನೇ ತರಗತಿ ಓದ್ತಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಈ ವಿಡಿಯೋ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ 2024-25ನೇ ಸಾಲಿಗೆ 1ರಿಂದ 10ನೇ ತರಗತಿಯವರೆಗೆ ಅಂದರೆ ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ SSPಯಲ್ಲಿ ಸ್ಕಾಲರ್ಶಿಪ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಈಗಾಗಲೇ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಲೈವ್ ಆಗಿ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ. ಸೊ ಮೊದಲಿಗೆ ಇಲ್ಲಿ ಕಾಣಿಸ್ತಕ್ಕಂತಹ ಮೊದಲ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇದು ಕ್ರಿಯೇಟ್ ಅಕೌಂಟ್ ಲಿಂಕ್ ಇದು. ಸೊ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ನಂತರ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ, ಖಾತೆಯನ್ನು ಸೃಜಿಸಿ ಅಂತ. ಸೊ ನಾವು ಈ ಕ್ರಿಯೇಟ್ ಅಕೌಂಟ್ ಮಾಡಬೇಕಾದ್ರೆ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಪ್ರತಿ ನಮ್ಮ ಹತ್ರ ಇರಬೇಕಾಗತ್ತೆ. ಮೊದಲ ಆಪ್ಷನಲ್ಲಿ ನಾವು ವಿದ್ಯಾರ್ಥಿಯ 12 ಸಂಖ್ಯೆ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನಂತರ ಆ್ಯಸ್ ಇಟ್ ಈಸ್ ಆಧಾರ್ ಕಾರ್ಡಲ್ಲಿ ಇರತಕ್ಕಂತಹ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಿಕೊಂಡು ಇಲ್ಲಿ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಾವಿಲ್ಲಿ. ಸೊ ಇವೆರಡನ್ನು ಎಂಟ್ರಿ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗೆ ಕಾಣಿಸ್ತಕ್ಕಂತಹ ಕ್ಯಾಪ್ಚಾವನ್ನ ಎಂಟರ್ ಮಾಡ್ಕೊಳ್ಬೇಕು ನಾವಿಲ್ಲಿ. ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ಇಲ್ಲಿ ಕೆಳಗೆ ನಾವು ಇಲ್ಲಿ ಚೆಕ್ ಬಾಕ್ಸ್ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮುಂದುವರಿಸಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಮುಂದುವರಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಈ ರೀತಿ ಪೇರೆಂಟ್ಸ್ ಡೀಟೇಲ್ಸ್ ಬರುತ್ತೆ ಇಲ್ಲಿ, ಅಂದರೆ ಅವರು ಈ ಕುಟುಂಬ ಇದ್ರ ಒಂದು ಮಾಹಿತಿ ಬರುತ್ತೆ. ಸೊ ಇಲ್ಲಿ ತಿಳಿಸ್ತಕ್ಕಂಥ ರಿಲೇಷನ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಂತರ ಮುಂದುವರಿಸಿ ಅಂತ ಕೊಡಿ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರುತ್ತೆ, ಸಂಪರ್ಕದ ವಿವರಗಳು ಅಂತ ಬರುತ್ತೆ. ಇಲ್ಲಿ ಮೇಲ್ ID ಮ್ಯಾಂಡೇಟರಿ ಇಲ್ಲ, ಸೊ ಅದನ್ನ ಬಿಡಬಹುದು. ಈ ಮೊಬೈಲ್ ನಂಬರ್ ಕಡ್ಡಾಯವಾಗಿ ನೀವು ಮಗುವಿನ ಪಾಲಕರ ಒಂದು ಮೊಬೈಲ್ ನಂಬರ್ ಅನ್ನ ನೀವು ಇಲ್ಲಿ ಕೊಟ್ಕೊಳ್ಬೇಕಾಗತ್ತೆ. ಕೊಟ್ಟು ನಂತರ ಇಲ್ಲಿ ಸಲ್ಲಿಸಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಂತರ ನಾವು ಮೊಬೈಲ್ ನಂಬರ್ ಎಂಟ್ರಿ ಮಾಡಿದಾದ್ಮೇಲೆ ಅಲ್ಲಿ ಆ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ, ಆ 4 ಸಂಖ್ಯೆಯ ಆ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಂಡು ಸಲ್ಲಿಸಿ ಅಂತ ಕಾಣುತ್ತಲ್ಲ ಇಲ್ಲಿ ಆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ OTP ಅನ್ನ ಎಂಟರ್ ಮಾಡಿದ್ಮೇಲೆ ಇಲ್ಲಿ ನ್ಯೂ ಪಾಸ್ವರ್ಡ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಆ ಪಾಸ್ವರ್ಡ್ ಹೇಗಿರ್ಬೇಕಪ್ಪ ಅಂದ್ರೆ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇಂದ 15 ಕ್ಯಾರೆಕ್ಟರ್ ಅಕ್ಷರಗಳನ್ನ ಹೊಂದಿರ್ಬೇಕಾಗತ್ತೆ. ಆ ಒಂದು 8ರಿಂದ 15 ಅಕ್ಷರಗಳಲ್ಲಿ ನಂಬರ್ ಇರ್ಬೇಕಾಗತ್ತೆ, ಕ್ಯಾಪಿಟಲ್ ಲೆಟರ್ಸ್ ಇರ್ಬೇಕಾಗತ್ತೆ, ಸ್ಮಾಲ್ ಲೆಟರ್ಸ್ ಇರ್ಬೇಕಾಗತ್ತೆ, ಸಿಂಬಲಿಕ್ ಇರುವಂತ ನಾವು ಅಕೌಂಟ್ ಇದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಿಲ್ಲಿ. ಸೊ ಇಲ್ಲಿ ಮೇಲೆ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಏನ್ ಮಾಡ್ಕೊಂಡಿರ್ತೀವೋ ನ್ಯೂ ಪಾಸ್ವರ್ಡ್ ಅಂತ ಕನ್ಫರ್ಮ್ ಪಾಸ್ವರ್ಡ್ ಅಂತ 2 ಮ್ಯಾಚ್ ಇರಬೇಕು. ಒಂದ್ ವೇಳೆ ಏನಾದ್ರು ಮಿಸ್ ಮ್ಯಾಚ್ ಇದ್ರೆ ಅದು ತೆಗೆದುಕೊಳ್ಳಲ್ಲ. ನಂತರ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡ ನಂತರ ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ನಾವು ಕ್ರಿಯೇಟ್ ಪಾಸ್ವರ್ಡ್ ಅನ್ನು ಮಾಡ್ಕೊಂಡ ನಂತರ ಈ ರೀತಿ ಬರುತ್ತೆ ಸೂಚನೆ, ನಿಮ್ಮ ಆಧಾರ್ ಸಂಖ್ಯೆಯು ನಿಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಜೋಡಣೆ ಮಾಡಲಾಗಿದೆ. ಅಂದ್ರೆ ಕಡ್ಡಾಯವಾಗಿ ಇಲ್ಲಿ ನಿಮ್ಮ ಒಂದು ವಿದ್ಯಾರ್ಥಿಯ ಒಂದು ಬ್ಯಾಂಕ್ ಪಾಸ್ಬುಕ್ ಏನಿರುತ್ತಲ್ಲ ಅದಕ್ಕೆ ಆಗಿರೋದು ಕಡ್ಡಾಯವಾಗಿರುತ್ತೆ. ಸೊ ಇಲ್ಲಿ ಧನ್ಯವಾದಗಳು ಅಂತ ಬರುತ್ತೆ ಕೆಳಗೆ. ನಿಮ್ಮ ಖಾತೆಯನ್ನು SSPಯಲ್ಲಿ ಯಶಸ್ವಿಯಾಗಿ ಸೃಜಿಸಲಾಗಿದೆ. ಅಂದ್ರೆ ಇಷ್ಟು ಮಾಹಿತಿ ನಾವು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸತಕ್ಕಂತಹ ವಿದ್ಯಾರ್ಥಿಗಳು ಯಾವ ರೀತಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದಾಗಿತ್ತು. ಸೊ ಈಗ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡ ನಂತರ ಇಲ್ಲಿ ವಿದ್ಯಾರ್ಥಿಯ ಲಾಗಿನ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ವಿದ್ಯಾರ್ಥಿಯ ಲಾಗಿನ್ ಅಂತೇಳಿ ಇಲ್ಲಿ ಮೊದ್ಲಿಗೆ ಕಾಣ್ತಕ್ಕಂಥ ಸ್ಟೂಡೆಂಟ್ ಲಾಗಿನ್ ಅಂತ ಕಾಣ್ತಾ ಇದೆ. ಇಲ್ಲಿ ಯೂಸರ್ ID ಏನಿರುತ್ತಪ್ಪ ಅಂತಂದ್ರೆ ನೀವು ಕ್ರಿಯೇಟ್ ಅಕೌಂಟ್ ಮಾಡಿದಾಗ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಸಂಖ್ಯೆ ಹೋಗಿರುತ್ತೆ ಯೂಸರ್ ID. ಆ ನಂಬರ್ ಅನ್ನ ಇಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಇಲ್ಲಿ ನಂತರ ಇಲ್ಲಿ ಕೆಳಗೆ ಕಾಣಿಸ್ತಕ್ಕಂಥ ಎಂಟರ್ ಕ್ಯಾಪ್ಚಾ ಅಂತ ಇದೆಯಲ್ಲ ಅದನ್ನ ನಾವಿಲ್ಲಿ ಆಸ್ ಇಟ್ ಈಸ್ ಟೈಪ್ ಮಾಡ್ಕೊಳ್ಬೇಕು. ಇಲ್ಲಿ ನಂತರ ಸ್ಟೂಡೆಂಟ್ ಲಾಗಿನ್ ಅಂತ ಕಾಣುತ್ತಲ್ಲ ಇಲ್ಲಿ ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಸ್ಟೂಡೆಂಟ್ ಲಾಗಿನ್ ಕೊಟ್ಟಾದ್ಮೇಲೆ ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಬರುತ್ತೆ. ಸೊ ಇಲ್ಲಿ ಓಕೆ ಅಂತ ಕೊಟ್ಕೊಳ್ರಿ. ಇಲ್ಲಿ ಕೊಟ್ಟಾದ ನಂತರ ಇಲ್ಲಿ ಹೋಮ್ ಅಂತ ಕಾಣಿಸುತ್ತೆ, ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ.
ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತಿದೆ, KYC ಅಂತಿದೆ. ಸೊ ನೀವು ಅರ್ಜಿಯನ್ನು ಸಲ್ಲಿಸುವುದಕ್ಕಿಂತ ಮುಂಚೆ KYC ಮಾಡ್ಕೊಳ್ಬೇಕಾಗುತ್ತೆ. ನೀವೆಲ್ಲರೂ ಇಲ್ಲಿ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಹೋಗೋಕ್ಕಿಂತ ಮುಂಚೆ KYC ಇಲ್ಲಿ ನೀವು ಮಾಡ್ಕೊಳ್ಬೇಕು. ಇಲ್ಲಿ KYC ಬಟನ್ ಅಲ್ಲಿ ಕ್ಲಿಕ್ ಮಾಡಿದಾಗ ಯುವರ್ ಆಧಾರ್ KYC ನೀಡ್ಸ್ ಟು ಬಿ ಡನ್ ಟು ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಫಾರ್ ಸ್ಕಾಲರ್ಶಿಪ್ ಪರ್ಪಸ್, ಪ್ಲೀಸ್ ಪ್ರೊವೈಡ್ ಯುವರ್ ಕನ್ಸೆಂಟ್ ಫಾರ್ ದಿ ಸೇಮ್. ಸೊ ಇಲ್ಲಿ ಕ್ಲಿಕ್ ಫಾರ್ KYC ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. KYC ಸರ್ವಿಸಸ್ ಅಂತ ಬರುತ್ತೆ. ಇಲ್ಲಿ ಕೆಳಗೆ ಆಧಾರ್ ಸಂಖ್ಯೆ ಅಂತ ಕಾಣುತ್ತಲ್ಲ, ಅಲ್ಲಿ ಮಗುವಿನ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಇಲ್ಲಿ ಮಾಡ್ಕೊಂಡ ನಂತರ ಇಲ್ಲಿ ಚೆಕ್ ಬಾಕ್ಸ್ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಮಾಡ್ಕೊಂಡು ಸ್ಕ್ರೋಲ್ ಡೌನ್ ಮಾಡ್ತಾ ಬರ್ಬೇಕು. ಇಲ್ಲಿ 3 ಆಪ್ಷನ್ ಇದಾವೆ, OTP, ಫೇಸ್ ಕ್ಯಾಪ್ಚರು, ಫಿಂಗರ್ ಪ್ರಿಂಟ್ ಅಂತ. OTP ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ OTP ಪಡೆಯಿರಿ, ಜನರೇಟ್ OTP ಅಂತಿದೆಯಲ್ಲ, ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ರಿ. ಇಲ್ಲಿ OTPಯನ್ನು SMS ಮೂಲಕ ಕಳುಹಿಸಲಾಗಿದೆ, OTP ಸೈನ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಅಂತ ಕೊಡ್ರಿ. ಇಲ್ಲಿ ಬಂದಿರತಕ್ಕಂತಹ OTPಯನ್ನು 2 ನಿಮಿಷಗಳ ಕಾಲಾವಧಿಯಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕು. ಇಲ್ಲಿ ಸೊ ಅಲ್ಲಿ OTPಯನ್ನು ಎಂಟರ್ ಮಾಡಿದ ಮೇಲೆ ಈ ರೀತಿ ಫೋಟೋ ಡಿಸ್ಪ್ಲೇ ಆಗುತ್ತೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುವಂತೆ. ಸೊ ಕೆಳಗಿಲ್ಲಿ ಡಿಸ್ಪ್ಲೇ ಫೋಟೋ ಕರೆಕ್ಟ್ ಅಂತಿದೆಯಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೇವ್ ಅಂತ ಬರುತ್ತೆ. ಸೇವ್ ಬಟನ್ ಮೇಲೆ ಕ್ಲಿಕ್ ಕೊಡ್ರಿ. ಇಲ್ಲಿ ಸೊ ಇಲ್ಲಿ ಡಾಟಾ ಸೇವ್ಡ್ ಸಕ್ಸಸ್ಫುಲಿ. ಸೊ ಈ ಥರ ನೀವು KYC ಮಾಡ್ಕೊಂಡ ನಂತರ ಇಲ್ಲಿ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಿದೆಯಲ್ಲ, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಇವು ಇನ್ಸ್ಟ್ರಕ್ಷನನ್ನು ಓದ್ಕೊಂಡು ಕೆಳಗೆ ಓಕೆ ಅಂತ ಕೊಡ್ರಿ. ಇಲ್ಲಿ 3 ಸ್ಟೆಪ್ಗಳು ಕಾಣಿಸ್ತಾವೆ ನಿಮಗೆ. ಎಂಟರ್ ಆಲ್ ಡೀಟೇಲ್ಸ್ ಇನ್ ಈಚ್ ಸ್ಟೆಪ್ ಅಂತ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ ಇವನ್ನ ಎಂಟ್ರಿ ಮಾಡ್ತಾ ಹೋಗೋಣ. ಅಪ್ಲೈ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಇದು ಅಕಾಡೆಮಿಕ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಎಂಟರ್ ಸ್ಯಾಟ್ಸ್ ನಂಬರ್ ಅಂತ ಇದೆ. ಮಗುವಿನ 9 ಸಂಖ್ಯೆಯ ಸ್ಯಾಟ್ಸ್ ನಂಬರನ್ನು ನೀವು ಎಂಟರ್ ಮಾಡ್ಕೊಳ್ಬೇಕು. ಇಲ್ಲಿ ಮಾಡ್ಕೊಂಡ ನಂತರ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಗೆಟ್ ಡಾಟಾ ಅಂತ ಕೊಟ್ಟಾಗ ಸ್ಯಾಟ್ಸಿಂದ ಅದು ಆಟೋಮೆಟಿಕ್ ಆಗಿ ಎಲ್ಲ ಮಾಹಿತಿಯನ್ನು ತೆಗೆದುಕೊಳ್ಳುತ್ತೆ. ಇಲ್ಲಿ ಸ್ಟೂಡೆಂಟ್ ನೇಮ್ ಬರುತ್ತೆ, ಅದು ಸರಿಯಾಗಿದ್ದರೆ ಇಲ್ಲಿ ಓಕೆ ಅಂತ ಕೊಡಬೇಕಾಗತ್ತೆ. ಕೊಟ್ಟಾದ ನಂತರ ಇವೆಲ್ಲ ಮಾಹಿತಿ ಕೂಡ ಅದು ಸ್ಯಾಟ್ಸಿಂದ ಡಂಪ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ನಾವು ತುಂಬಲಿಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲಿ ನಂತರ ಕೆಳಗೆ ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿವೆ ಅಂತಿದೆಯಲ್ಲ, ಎಸ್ ಅಂತ ಕೊಡಿ. ಇಲ್ಲಿ ನಂತರ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತಿದೆಯಲ್ಲ, ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಅಂತ ಕೊಡಿ. ಇಲ್ಲಿ ನಂತರ ಪೇರೆಂಟ್ಸ್ ಅಕ್ಯುಪೇಷನ್ ಡೀಟೇಲ್ಸ್ ಅಂತ ಇದೆ, ಅಂದರೆ ಪೋಷಕರ ಅನೈರ್ಮಲ್ಯ ವೃತ್ತಿಯ ವಿವರಗಳನ್ನು ನಮೂದಿಸಿ ಅಂತ. ಎಸ್ ಅಂತ ನೀವು ಒಂದು ವೇಳೆ ಆ ರೀತಿ ವೃತ್ತಿ ಒಳಗಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಟ್ಟು ಕೆಳಗೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿರಿ. ಪೇರೆಂಟ್ಸ್ ಅಕ್ಯುಪೇಷನ್ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಕೆಳಗೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಬಳಿ ಜಾತಿ ಆದಾಯ ಪ್ರಮಾಣ ಪತ್ರ ಇದೆ ಅಂತಿದ್ದಲ್ಲಿ ಎಸ್ ಅಂತ ಕೊಡ್ರಿ. ಇಲ್ಲಿ ನಂತರ ಇಲ್ಲಿ ಧರ್ಮ ಯಾವುದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಿಂದೂ ಇದ್ದರೆ ಹಿಂದೂ, ಮುಸ್ಲಿಂ ಇದ್ದರೆ ಮುಸ್ಲಿಮು, ಕ್ರಿಶ್ಚಿಯನ್ ಇದ್ದರೆ ಕ್ರಿಶ್ಚಿಯನ್ನು. ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರನ್ನು ಎಂಟ್ರಿ ಮಾಡ್ಕೊಂಡ ನಂತರ ಚೆಕ್ ಅಂತ ಕೊಡಿ. ಇಲ್ಲಿ ನೀವು RD ನಂಬರ್ ಎಂಟ್ರಿ ಮಾಡಿದಾದ್ಮೇಲೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಎಸ್ ಅಂತ ಕೊಡ್ರಿ. ಇಲ್ಲಿ ಕೊಟ್ಟ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡಿ. ಇಲ್ಲಿ ಕೆಳಗೆ ಓಕೆ, ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ. ಕಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಅಂತ ಕೊಡಿ. ಇಲ್ಲಿ ನೆಕ್ಸ್ಟು ಡಿಸಬಿಲಿಟೀಸ್ ಏನಾದರೂ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡ್ರಿ. ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್. ಡಿಸಬಿಲಿಟಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಬರುತ್ತೆ. ಆ್ಯಸ್ ಪರ್ ಸ್ಯಾಟ್ಸ್ ಪ್ರಕಾರ ಹೆಸರು, ಫೋನ್ ನಂಬರು ತೆಗೆದುಕೊಂಡಿರುತ್ತೆ. ಇಲ್ಲಿ ನೀವು ಹೋಮ್ ಅಡ್ರೆಸ್ಸನ್ನು, ಡಿಸ್ಟಿಕ್ಕನ್ನು ಕೊಡಬೇಕಾಗತ್ತೆ. ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿ ತಾಲೂಕು, ನಿಮ್ಮ ಒಂದು ತಾಲೂಕು ಆದಮೇಲೆ ಕಾನ್ಸ್ಟಿಟ್ಯೂಷನ್, ವಿಧಾನಸಭಾ ಕ್ಷೇತ್ರ ಯಾವುದು ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಪಿನ್ ಕೋಡು, ಪರ್ಮನೆಂಟ್ ಅಡ್ರೆಸ್ ಅಂತ ಇದೆಯಲ್ಲ,
ಸೇಮ್ ನೀವು ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಕರ್ನಾಟಕ ರಾಜ್ಯದ ನಿವಾಸಿ ಅಂತಿದ್ದಲ್ಲಿ ಎಸ್ ಅಂತ ಕೊಡ್ರಿ ಇಲ್ಲಿ. ನಂತರ ಇಲ್ಲಿ ನೀವು ಎಂಟರ್ ಮಾಡಿರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಸರಿ ಇದ್ರೆ ಎಸ್ ಅಂತ ಕೊಡ್ರಿ ಇಲ್ಲಿ. ಸೇವ್ ಆ್ಯಂಡ್ ಪ್ರೊಸೀಡ್, ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಅಂತ ಕೊಡ್ರಿ ಇಲ್ಲಿ. ನೆಕ್ಸ್ಟು ಇವೆಲ್ಲ ಡಾಟಾ ಎಂಟರ್ ಮಾಡ್ಕೊಂಡ ನಂತರ ಬ್ಯಾಕ್ ಅಂತ ಬರ್ರಿ ಇಲ್ಲಿ. ಇಲ್ಲಿ ಫಸ್ಟ್ ಸ್ಟೆಪ್ಪನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಬರುತ್ತೆ. ಸೊ ಅದನ್ನು ಅಪ್ಲೈ ಅಂತ ಮಾಡಿರಿ ಇಲ್ಲಿ. ಸೊ ಇಲ್ಲಿ ಹಾಸ್ಟೆಲ್ ವಸತಿ ನಿಲಯಗಳ ವಿವರ ಅಂತ ಕೇಳ್ತಾ ಇದೆ. ನೀವು ಡೇ ಸ್ಕಾಲರ್ ಆಗಿದ್ದರೆ ಎಸ್ ಅಂತ ಕೊಡ್ರಿ, ಒಂದು ವೇಳೆ ಹಾಸ್ಟೆಲರ್ ಆಗಿದ್ದರೆ ನೋ ಅಂತ ಕೊಡಬೇಕಾಗತ್ತೆ. ಸೇವ್ ಅಂತ ಕೊಡ್ರಿ ಇಲ್ಲಿ. ಡೀಟೇಲ್ ಸೇವ್ಡ್ ಸಕ್ಸಸ್ಫುಲಿ. ಸೊ ನೆಕ್ಸ್ಟ್ ಅಂತ ಕೊಡ್ರಿ ಇಲ್ಲಿ ಮೇಲೆ. ಈ ಥರ್ಡ್ ಸ್ಟೆಪ್ ಡೈರೆಕ್ಟಾಗಿ ಅದು ಏನಾಗುತ್ತೆ ಅಂದರೆ ಪ್ರಿವ್ಯೂ ಆಗುತ್ತೆ. ನೀವು ಹಾಕಿರ್ತಕ್ಕಂತಹ ಅಪ್ಲಿಕೇಶನ್ ಇಲ್ಲಿ ಪ್ರಿವ್ಯೂ ಆಗುತ್ತೆ. ಸೊ ನೀವು ಎಲ್ಲ ಡಾಟಾ ಸರಿಯಾಗಿದೆನಾ ಅಂತ ಚೆಕ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಡಿಕ್ಲರೇಷನಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ಡಿಕ್ಲರೇಷನನ್ನು ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಅದು ಅಪ್ಲಿಕೇಶನ್ ನಿಮ್ಮ ಒಂದು ಇಲಾಖೆ ಸಂಬಂಧಿಸಿದಂಥ ಇಲಾಖೆಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇವರ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಆ್ಯಂಡ್ ಪ್ಲೀಸ್ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್ ಅಂತ ಇದೆ ಅಲ್ಲ. ಸೊ ಓಕೆ ಅಂತ ಕೊಡ್ರಿ ಇಲ್ಲಿ. ಸೊ ಈ ರೀತಿಯಾಗಿ ಇಲ್ಲಿ ಕೆಳಗೆ ಬರುತ್ತೆ ಫೈನಲ್ ಸಬ್ಮಿಷನ್ ಡನ್ ಅಂತ. ಸೊ ಇದು ನೀವು ಅಪ್ಲಿಕೇಶನ್ ಸಲ್ಲಿಸೋದಾಯಿತು. ಇನ್ನು ಅಕ್ನಾಲಜ್ಮೆಂಟ್ ಅಂತ ತೆಗೆದುಕೊಳ್ಬೇಕಂದ್ರೆ ಇಲ್ಲಿ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಇದೆಯಲ್ಲ, ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕು. ಇಲ್ಲಿ ಈ ರೀತಿಯಾಗಿ ನೀವು ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಕೊಟ್ಟರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನು ನೀವು ಪ್ರಿಂಟ್ ತೆಗೆದುಕೊಂಡು ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟ್ ಬರುತ್ತೆ. ಸೊ ಈ ರೀತಿಯಾಗಿ 2024-25ನೇ ಸಾಲಿಗೆ ಪ್ರೀ ಮೆಟ್ರಿಕ್ಕಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಮಾಹಿತಿ ಇದಾಗಿತ್ತು. ಈ ವಿಡಿಯೋ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.